ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಾಟಲ್ ಗಳನ್ನ ಯೂಸ್ ಮಾಡಿ ಡೆಕೋರೇಟಿವ್ ಸೈಡ್ ಡಾಲ್ಸ್ ಅನ್ನ ಮಾಡಿದ್ದೆ. ಬಾಟಲ್ ಗಳನ್ನ ಯೂಸ್ ಮಾಡಿ ಅಲಂಕಾರಿಕ ಗೊಂಬೆಗಳನ್ನ ಮಾಡಿದ್ದೆ. ಅದೇ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಹೋಗಿ. ಈಸಿಯಾಗಿ ನಾವು ಬಾಟಲ್ ಗಳನ್ನ ಯೂಸ್ ಮಾಡಿ ಸೈಡ್ ಡಾಲ್ಸ್ ಅನ್ನ ಮಾಡಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಾಡಿದ್ಮೇಲೆ. ನೀವು ಈ ಸೈಡ್ ಡಾಲ್ಸ್ ಅನ್ನ ವರಮಹಾಲಕ್ಷ್ಮಿಯ ಪಕ್ಕದಲ್ಲಿ ಇಡಬಹುದು. ಗಣಪತಿ ಹಬ್ಬ, ಧನಲಕ್ಷ್ಮಿ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೀಗೆ ಹಬ್ಬಗಳಲ್ಲಿ ನೀವು ಸೈಡ್ ಡಾಲ್ಸ್ ಆಗಿ ಯೂಸ್ ಮಾಡಬಹುದು. ಎಂಟ್ರೆನ್ಸ್ ಡಾಲ್ ಆಗಿ ಯೂಸ್ ಮಾಡಬಹುದು. ಡೆಕೋರೇಟಿವ್ ಪೀಸ್ ಆಗಿ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಎಲ್ಲಾ ಐಟಮ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 10 ರಿಂದ 15 ನಿಮಿಷದಲ್ಲಿ ಒಂದು ಡಾಲ್ ಅನ್ನ ರೆಡಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ನಾನು ಮಾಡ್ತಾ ಇರೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನೀವು ಮಾಡ್ಕೋಬಹುದು. ಈ ಸಲಿಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಡೆಕೋರೇಟಿವ್ ಡಾಲ್ಸ್ ಅನ್ನ ಯೂಸ್ ಮಾಡಬಹುದು. ಇದರದ್ದು ಡೀಟೇಲಿಂಗ್ ವಿಡಿಯೋ ಬೇಕಂದ್ರೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಡೆಕೋರೇಟಿವ್ ಸೈಡ್ ಡಾಲ್ಸ್ ಅಲ್ಲದೆ ನಾನು 1 ಲೇಯರ್ ಅಲ್ಲಿ 3 ಲೇಯರ್ ಅಲ್ಲಿ ಐಡಲ್ ರೂಪದಲ್ಲಿ ವಿಶೇಷ ರೀತಿಯಲ್ಲಿ ಸೀರೆ ಉಡ್ಸೋದನ್ನ ವರಮಹಾಲಕ್ಷ್ಮಿಗೆ ತೋರಿಸಿದೀನಿ. ಅದನ್ನು ನನ್ನ ಚಾನಲ್ ನಲ್ಲಿ ಹೋಗಿ ಚೆಕ್ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ತಯಾರಿ, ಬೆಳ್ಳಿ ಮುಖವಾಡದ ಅಲಂಕಾರ, ಮತ್ತೆ ವರಮಹಾಲಕ್ಷ್ಮಿ ಕಳಶಕ್ಕೆ ಏನೇನು ಸಾಮಗ್ರಿಗಳನ್ನ ಹಾಕ್ತಿವಿ ಅನ್ನೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ.